ಇನ್ನು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಪರೀತ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಲಾಸ್ ರೂಮ್ಗಳಿಗೂ ನೀರು ನುಗ್ಗಿದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಮಳೆಯಿಂದಾಗಿ. ಮಳೆ ನೀರಿನಿಂದ ತಾಜ್ಪುರ ತಿಕೋಟ ರಸ್ತೆ ಮುಳುಗಡೆಯಾಗಿದೆ. ಭರ್ತಿಯಾದಂತಹ ಹಳ್ಳ ದಾಟೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಸ್ಥಳೀಯರು. ಶಾಲೆಯ ಆವರಣದಲ್ಲಿ ನಿಂತಹ ನೀರು, ಮತ್ತೊಂದು ಕಡೆ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವಂತಹ ಪರಿಸ್ಥಿತಿ. ಇವೆಲ್ಲವನ್ನ ಕಂಡು ಸ್ಥಳಕ್ಕೆ ತಿಕೋಟ ತಹಸೀಲ್ದಾರ್ ಸುರೇಶ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಹಳ್ಳ. ಯಾವ ಹಳ್ಳ? ತಾಜಾಪುರ ತಿಕೋಟ ರಸ್ತೆ ಮೇಲೆ ಇರುವಂತಹ ಹಳ್ಳ ಇದು. ಸದ್ಯ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಸ್ತೆ ದಾಟಿಸ್ತಾ ಇದ್ದಾರೆ. ಆ ಕಡೆ ರಭಸದಿಂದ ನೀರು ಕೂಡ ಹರಿತಾ ಇದೆ. ಎಲ್ಲ ಒಮ್ಮೆ ಹತ್ಕೊಂಡಿದ್ದಾವ. ಬರ್ರಿ ಸಾವಕಾಶ, ಬರ್ರಿ ಸಾವಕಾಶ. ತಮ್ಮ ಹಗ್ಗ ಅದು ಬಿಡ್ಬೇಡ್ರಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಪರೀತ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಲಾಸ್ ರೂಮ್ಗಳಿಗೂ ನೀರು ನುಗ್ಗಿದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಮಳೆಯಿಂದಾಗಿ. ಮಳೆ ನೀರಿನಿಂದ ತಾಜ್ಪುರ ತಿಕೋಟ ರಸ್ತೆ ಮುಳುಗಡೆಯಾಗಿದೆ. ಭರ್ತಿಯಾದಂತಹ ಹಳ್ಳ ದಾಟೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಸ್ಥಳೀಯರು. ಶಾಲೆಯ ಆವರಣದಲ್ಲಿ ನಿಂತಹ ನೀರು, ಮತ್ತೊಂದು ಕಡೆ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವಂತಹ ಪರಿಸ್ಥಿತಿ. ಇವೆಲ್ಲವನ್ನ ಕಂಡು ಸ್ಥಳಕ್ಕೆ ತಿಕೋಟ ತಹಸೀಲ್ದಾರ್ ಸುರೇಶ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಹಳ್ಳ. ಯಾವ ಹಳ್ಳ? ತಾಜಾಪುರ ತಿಕೋಟ ರಸ್ತೆ ಮೇಲೆ ಇರುವಂತಹ ಹಳ್ಳ ಇದು. ಸದ್ಯ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಸ್ತೆ ದಾಟಿಸ್ತಾ ಇದ್ದಾರೆ. ಆ ಕಡೆ ರಭಸದಿಂದ ನೀರು ಕೂಡ ಹರಿತಾ ಇದೆ. ಎಲ್ಲ ಒಮ್ಮೆ ಹತ್ಕೊಂಡಿದ್ದಾವ. ಬರ್ರಿ ಸಾವಕಾಶ, ಬರ್ರಿ ಸಾವಕಾಶ. ತಮ್ಮ ಹಗ್ಗ ಅದು ಬಿಡ್ಬೇಡ್ರಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಪರೀತ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಲಾಸ್ ರೂಮ್ಗಳಿಗೂ ನೀರು ನುಗ್ಗಿದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ಟಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಮಳೆಯಿಂದಾಗಿ. ಮಳೆ ನೀರಿನಿಂದ ತಾಜ್ಪುರ ತಿಕೋಟ ರಸ್ತೆ ಮುಳುಗಡೆಯಾಗಿದೆ. ಭರ್ತಿಯಾದಂತಹ ಹಳ್ಳ ದಾಟೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಸ್ಥಳೀಯರು. ಶಾಲೆಯ ಆವರಣದಲ್ಲಿ ನಿಂತಹ ನೀರು, ಮತ್ತೊಂದು ಕಡೆ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವಂತಹ ಪರಿಸ್ಥಿತಿ. ಇವೆಲ್ಲವನ್ನ ಕಂಡು ಸ್ಥಳಕ್ಕೆ ತಿಕೋಟ ತಹಸೀಲ್ದಾರ್ ಸುರೇಶ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಹಳ್ಳ. ಯಾವ ಹಳ್ಳ? ತಾಜಾಪುರ ತಿಕೋಟ ರಸ್ತೆ ಮೇಲೆ ಇರುವಂತಹ ಹಳ್ಳ ಇದು. ಸದ್ಯ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಸ್ತೆ ದಾಟಿಸ್ತಾ ಇದ್ದಾರೆ. ಆ ಕಡೆ ರಭಸದಿಂದ ನೀರು ಕೂಡ ಹರಿತಾ ಇದೆ.
ಎಲ್ಲ ಒಮ್ಮೆ ಹತ್ಕೊಂಡ್ ಬಿದ್ದಾವಪ್ಪ ಇವು. ಬರ್ರಿ ಸಾವಕಾಶ ಹುಡುಗ ತಮ್ಮ ಹಗ್ಗಾದ ಬಿಡ್ಬೇಡ್ರಿ. ಇನ್ನ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಪರೀತ ಮಳೆಯಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಲಾಸ್ ರೂಮ್ಗಳಿಗೂ ನೀರು ನುಗ್ಗಿದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಮಳೆಯಿಂದಾಗಿ. ಮಳೆ ನೀರಿನಿಂದ ತಾಜ್ಪುರ ತಿಕೋಟ ರಸ್ತೆ ಮುಳುಗಡೆಯಾಗಿದೆ. ಭರ್ತಿಯಾದಂತಹ ಹಳ್ಳ ದಾಟುವುದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಸ್ಥಳೀಯರು. ಶಾಲೆಯ ಆವರಣದಲ್ಲಿ ನಿಂತಹ ನೀರು, ಮತ್ತೊಂದು ಕಡೆ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವಂತಹ ಪರಿಸ್ಥಿತಿ. ಇವೆಲ್ಲವನ್ನ ಕಂಡು ಸ್ಥಳಕ್ಕೆ ತಿಕೋಟ ತಹಸೀಲ್ದಾರ್ ಸುರೇಶ್ ಅವರು ಭೇಟಿಯನ್ನ ನೀಡಿದ್ದಾರೆ. ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಹಳ್ಳ. ಯಾವ ಹಳ್ಳ? ತಾಜಾಪುರ ತಿಕೋಟ ರಸ್ತೆ ಮೇಲೆ ಇರುವಂತಹ ಹಳ್ಳ ಇದು. ಸದ್ಯ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಸ್ತೆ ದಾಟಿಸ್ತಾ ಇದ್ದಾರೆ. ಆ ಕಡೆ ರಭಸದಿಂದ ನೀರು ಕೂಡ ಹರಿತಾ ಇದೆ. ಎಲ್ಲ ಒಮ್ಮೆ ಹತ್ಕೊಂಡ್ ಬಿದ್ದಾವಪ್ಪ ಇವು. ಬರ್ರಿ ಸಾವಕಾಶ ಹುಡುಗ ತಮ್ಮ ಹಗ್ಗಾದ ಬಿಡ್ಬೇಡ್ರಿ. ಇನ್ನ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಪರೀತ ಮಳೆಯಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಲಾಸ್ ರೂಮ್ಗಳಿಗೂ ನೀರು ನುಗ್ಗಿದಂತಹ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಈ ರೀತಿಯ ಮಳೆಯಿಂದಾಗಿ. ಮಳೆ ನೀರಿನಿಂದ ತಾಜ್ಪುರ ತಿಕೋಟ ರಸ್ತೆ ಮುಳುಗಡೆಯಾಗಿದೆ. ಭರ್ತಿಯಾದಂತಹ ಹಳ್ಳ ದಾಟುವುದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನೇ ಪಡಬೇಕಾದಂತಹ ಪರಿಸ್ಥಿತಿ. ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ರಸ್ತೆ ದಾಟಿಸ್ತಾ ಇದ್ದಾರೆ ಸ್ಥಳೀಯರು. ಶಾಲೆಯ ಆವರಣದಲ್ಲಿ ನಿಂತಹ ನೀರು, ಮತ್ತೊಂದು ಕಡೆ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನು ರಸ್ತೆ ದಾಟಿಸುವಂತಹ ಪರಿಸ್ಥಿತಿ. ಇವೆಲ್ಲವನ್ನ ಕಂಡು ಸ್ಥಳಕ್ಕೆ ತಿಕೋಟ ತಹಸೀಲ್ದಾರ್ ಸುರೇಶ್ ಅವರು ಭೇಟಿಯನ್ನ ನೀಡಿದ್ದಾರೆ. ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ತಹಸೀಲ್ದಾರ್ ನೀಡಿದ್ದಾರೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಹಳ್ಳ. ಯಾವ ಹಳ್ಳ? ತಾಜಾಪುರ ತಿಕೋಟ ರಸ್ತೆ ಮೇಲೆ ಇರುವಂತಹ ಹಳ್ಳ ಇದು. ಸದ್ಯ ಹಗ್ಗ ಕಟ್ಟಿ ವಿದ್ಯಾರ್ಥಿಗಳನ್ನ ಸ್ಥಳೀಯರು ರಸ್ತೆ ದಾಟಿಸ್ತಾ ಇದ್ದಾರೆ. ಆ ಕಡೆ ರಭಸದಿಂದ ನೀರು ಕೂಡ ಹರಿತಾ ಇದೆ. ಎಲ್ಲ ಒಮ್ಮೆ ಹತ್ಕೊಂಡ್ ಬಿದ್ದಾವಪ್ಪ ಇವು. ಬರ್ರಿ ಸಾವಕಾಶ ಹುಡುಗ ತಮ್ಮ ಹಗ್ಗಾದ ಬಿಡ್ಬೇಡ್ರಿ.